ದೇಶ ಕಾಯುವ ಯೋಧನೆ ಊರಿಗೆ ಮಾರಿ. ವೀಕ್ಷಕರೇ, ದಿನಾಂಕ 7/4/2026ರಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ದುರ್ಗಾದೇವಿಯ ಜಾತ್ರೆ ಮನೆಯಿಂದ ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಗ್ರಾಮಸ್ಥರಿಗೆ ಮತ್ತು ಎಲ್ಲ ಸಮುದಾಯಗಳಿಗೆ ಪ್ರಸಾದ ಹಂಚುವ ವಿಚಾರದಲ್ಲಿ ಅದೇ ಗ್ರಾಮದ ಸೈನಿಕರಾಗಿ ಸೇವೆ ಸಲ್ಲಿಸ್ತಾ ಇರುವ ಶ್ರೀನಿವಾಸ್ ಗಸ್ತಿರವರು ಪ್ರಸಾದ ಹಂಚಿಕೆಯ ವಿಚಾರದಲ್ಲಿ ಬಂದು ಸುಮ್ಮನೆ ಜಗಳ ಮಾಡಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಹಿರಿಯರು ಮತ್ತು ಯುವಕರೊಂದಿಗೆ ಮಾತಿನ ಚಕಮಕಿಗೆ ಬಿದ್ದು ತಳ್ಳಾಡುವ ಸಂದರ್ಭದಲ್ಲಿ ತಮ್ಮ ಮುಖಕ್ಕೆ ಗಾಯ ಮಾಡಿಕೊಂಡು ಮಹಾಲಿಂಗಪುರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡು, ನಾನು ದೇಶ ಕಾಯುವ ಯೋಧ, ನನ್ನ ಮೇಲೆ ಹಲ್ಲೆಯಾಗಿದೆ, ನನ್ನ ಕತ್ತು ಮತ್ತು ಕೈಯಲ್ಲಿದ್ದ ಬಂಗಾರದ ಚೈನುಗಳನ್ನು ಕಿತ್ತುಕೊಂಡಿದ್ದಾರೆ, ಹಾಗೆ ನನ್ನ ಹೆಂಡತಿಯನ್ನು ಕೂಡ ಎಳೆದಾಡಿದ್ದಾರೆ ಎಂಬ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿ ಸಮುದಾಯ ಮತ್ತು ಊರಿನ ಮರ್ಯಾದೆಯನ್ನು ಹಾಳು ಮಾಡ್ತಿದ್ದಾರೆ ಅಂತ ನಂದಗಾಂವ್ ಗ್ರಾಮದ ಸಮಸ್ತ ದೈವ ಮಂಡಳಿಗಳ ಹಿರಿಯರು, ಮುದೋಳ್, ರಬಕವಿ ಬನಹಟ್ಟಿ, ಮಹಾಲಿಂಗಪುರ ಸುತ್ತಮುತ್ತ ಎಲ್ಲ ಸಮುದಾಯಗಳ ಹಿರಿಯರು ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಶ್ರೀನಿವಾಸ್ ಗಸ್ತಿ ಸೇವೆಯಲ್ಲಿ ಯೋಧನಾದರೂ ಕೂಡ ಊರಿಗೆ ಮಾರಿಯಾಗಿ ಪರಿಣಮಿಸಿದ್ದಾನೆ ಅಂತ ಸಮುದಾಯದ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಎಲ್ಲರ ಹಿರಿಯರು ಆರೋಪವಾಗಿದೆ. ಶ್ರೀನಿವಾಸ್ ಗಸ್ತಿ, ಜೈರಾಮ್ ಗಸ್ತಿ ಮತ್ತು ಗುರುಪಾದ ಗಸ್ತಿ ಈ 3 ಜನರು ಪ್ರತಿ ವರ್ಷ ವಿಜೃಂಭಣೆಯಿಂದ ಮತ್ತು ಸಹಬಾಳ್ವೆಯಿಂದ ನಡೆಯುವ ಜಾತ್ರೆಯಲ್ಲಿ ಬಂದು ಸುಮ್ಮನೆ ಜಗಳ ಮಾಡಿ ಊರಿನ ನೆಮ್ಮದಿಯನ್ನು ಕೆಡಿಸಿದ್ದಾರೆ. ಸಹಬಾಳ್ವೆಯಿಂದ ಬಾಳ್ತಿರುವ ಎಲ್ಲ ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚಿ ನಾನು ಯೋಧ, ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಕಟುವಾಗಿ ಟೀಕಿಸಿದರು. ಇದೇ ಸಂದರ್ಭದಲ್ಲಿ ಸಮುದಾಯದ ಹಾಗೂ ಗ್ರಾಮದ ಹಿರಿಯರು ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಪ್ರಸ್ತಾಪಿಸಿದರು. ಸುತ್ತಮುತ್ತಲಿನ ಗ್ರಾಮದ ಹಿರಿಯರು, ಹೆಣ್ಣು ಮಕ್ಕಳು, ಯುವಕರು ನೂರಾರು ಸಂಖ್ಯೆಯಲ್ಲಿ ಶ್ರೀನಿವಾಸ್ ಗಸ್ತಿ ಅವರು ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಇದು ನಮ್ಮ ಸಮುದಾಯ ಹಾಗೂ ಗ್ರಾಮದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಮಧ್ಯಾಹ್ನ 3 ಗಂಟೆಗೆ 2 ಗಂಟೆಗೆ ಇಲ್ಲಿ ಬಂದಿದ್ದೇನೆ ರೀ. ನಾವು ಮುದ್ದೆ ಅದೇನು ಜಗಳ ಆಗೋತ್ನಾಗ ಅವ್ನು ಮುಂದೆ ಇದ್ದು ನಾನು ಆ ಬಂಗಾರ ಕಳುಕ ಆಗಿತ್ತು ಅಂದ್ರೆ ಅವ್ನು ನನ್ನ ಜೋಡಿ ಮಾತಾಡಿನಿ, ಅವಾಗ ಖುದ್ದಾಗಿ ಮಾತಾಡಿನಿ. ಅವಾಗ ನಾನು ಫಸ್ಟ್ ನನಗೆ ಒಂದು ಇದನ್ನು ಮಾಡಿದರೆ ಅವ್ನು ಬಂದು ಏನು ಮಾಡಿದ, ನನಗೆ ಟ್ಯಾಂಕ್ಸ್ ಕೊಟ್ಟ. ನಾ ಟ್ಯಾಕ್ಸ್ ಕೊಟ್ಟಗಳು ಅವಾಗೂ ಹೋಗಿ ಮಾತು ಪ್ರಶ್ನೆ ಮಾಡಿ, ಟ್ಯಾಂಕ್ಸ್ ಕೊಟ್ಟಾಗ ನೀನು ಬಂಗಾರ ಇದ್ರಿಕಿಲ್ಲ, ನಿಂದು ಯಾವಾಗ ಬಂಗಾರ ಬಂತಪ್ಪ ಅಂತ ನಾ ಪ್ರಶ್ನೆ ಮಾಡಿನಿ. ಅವಾಗ ಇಲ್ಲ ಬಂಗಾರದೇನು ಇಲ್ಲ, ಇದನ್ನು ಬ್ಯಾಕ್ಲಿಸ್ಟ್ ಏನಿಲ್ಲ, ನನ್ನ ಕೊಲಾನ್ ಚೈನ್ ಹೋಗೈತೆ ಅಂದ. ಮತ್ತು ನಾನು ನಿನ್ನ ಕೊಲಾನ್ ಚೈನ್ ನಾನು ನೋಡಿಲ್ಲ, ನೀ ಬ್ಯಾಕ್ಲಿಸ್ಟ್ ಐತೈತಿ, ನಾನು ಬ್ಯಾಕ್ಲಿಸ್ಟ್ ನಾನು ದುರ್ಗಾಯಿ ಭಂಡಾರ ಬಡಿ ಅವನ, ನೀ ಬ್ಯಾಕ್ಲಿಸ್ಟ್ ಹೋಗೈತಿ ನಾನು ದುರ್ಗಾಯಿ ಭಂಡಾರ ಬಡಿ, ನಮ್ಮ ಮುಂದಿದ್ದು ಏನು ಸಮಾಜಿಗೆ ನಾನು ಏನು ನೋಡ್ಕೋಬೇಕು ಬಿಡಬೇಕು ನಾನು ಕೇಳ್ಕೊತನು, ಆ ನಂತರ ಮುಂದೆ ಮಾತಾಡ್ತೀನಿ ಅಂತ ಅವ್ನು ಹೇಳಿ ರೀ ಅವ್ರಿಗೆ. ನಾನು ಅನಿಲ್ ಬರ್ಗೆ ಅಂತ ಮುಧೋಳ ತಾಲೂಕದ ನಮ್ಮ ಮಾದಿಗ ಸಮುದಾಯದ ಮುಖಂಡರು. ಏನು ಮೊನ್ನೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಈ ನಂದಗಾಂವ್ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮದೊಳಗೆ ಕೆಲವೊಂದಿಷ್ಟು ಅಹಿತಕರವಾದಂಥ ಘಟನೆಗಳು ಸಂಭವಿಸ್ಯಾವ. ಜೊತೆಗೇನೈತಿ ಜಗಳದ ವಾತಾವರಣ ಏನು ನಿರ್ಮಾಣ ಆಗಿತ್ತು, ಆ ವಿಷಯದಲ್ಲಿ ಸಮುದಾಯ ಅಂದಮ್ಯಾಗ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಒಳ್ಳೆಯ ಆಚರಣೆಗಳನ್ನು ಭಾಳ ಅನಾದಿ ಕಾಲದಿಂದಲೂ ನಾವು ಮಾಡ್ತಾ ಬಂದಿದ್ದೀವಿ. ಆ ಆಚರಣೆಯಲ್ಲಿ ಕುಂದುಕೊರತೆಗಳನ್ನು ಎಲ್ಲವನ್ನು ಪ್ರಶ್ನೆ ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗಿದೆ. ಬಟ್ ಅದರ ಒಂದು ಸಮುದಾಯದ ವ್ಯಕ್ತಿಯಾಗಿದೆ. ಇಲ್ಲಿ ದೇಶಕಾಯಿ ಯೋಧ ಅಂತೇಳಿ ಅವರೇನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಒಂದು ನಂದಗಾಂವ್ ಗ್ರಾಮದ ಹೆಸರನ್ನು ತೇಜೋವಧೆ ಮಾಡೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದ ನಮ್ಮ ಮಾದರ ಚೆನ್ನಯ್ಯ ಸಮಾಜದ ನಮ್ಮ ಅಷ್ಟು ಸಮಸ್ತ ಗುರು ಹಿರಿಯರು ಹಾಗೂ ನಮ್ಮ ನಂದಗಾಂವ್ ಹಿರಿಯರು ಕೂಡಿ ನಾವು ಪ್ರತಿ ವರ್ಷ ದುರ್ಗಾದೇವಿ ಜಾತ್ರೆ ಮಾಡ್ತೀವಿ. ನಾನು ವಿಠಲ್ ಮೆಗಡಿ ಅಂತ, ನಾನು ಸಮುದಾಯದ 6 ಜನದೊಳಗೂ ನಾನು ಒಬ್ಬನೇ ಹಿರಿಯನಿ, ಅಷ್ಟು ಕೂಡ ಜಾತ್ರೆ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ನಾವು ತಿಳಿಯಾಕೈತಿ 25 ವರ್ಷ ನಾನು ಜಾತ್ರೆ ಮಾಡಾಕೈತೀನಿ ದೊಡ್ಡ ಹಿರಿಯರ ಜೋಡ ಕೂಡಿ ನಾವು ಪ್ರತಿ ವರ್ಷ ಜಾತ್ರೆ ಮಾಡ್ಕೊತಾ ಬರ್ತೀವಿ. ಇವ ಶೀನು ಗಸ್ತಿ ಅಂತೇಳಿ ಮಿಂಟ್ರಿ ಅದಾನು, ವರ್ಷಕ್ಕೊಮ್ಮೆ ಬರ್ತಾರೋ. ಪ್ರತಿ ವರ್ಷ ಜಗಳ, ಶೀನು ಆಯ್ತು, ಜೀರೋ ಆಯ್ತು, ಇವು ಪ್ರತಿ 3 ಮಂದಿ ಅಣ್ಣ ತಮ್ಮದ ಪ್ರತಿಯೊಬ್ಬರು ನಮ್ಮ ಸಮಾಜ ಮೇಲೆ ಕೆಟ್ಟ ನಡವಳಿಕೆ ರೀತಿ ನಡ್ಕೋತಾರೋ. ನಾವು ಈಗ ನಮ್ಮ ದೇವರದ ಪ್ರಸಾದ ಚಾಲೂ ಮಾಡಿರ್ತೀವಿ. ಪ್ರಸಾದ ನಾವು ಹಂಚೋದ ಪ್ರಸಾದ ಮಂದಿಗೆ ಹಂಚಕ್ಕಂಥ ಪ್ರಸಾದ ಮಾಡಿರ್ತೀವಿ. ಅವ್ರಿಗೆ ಯಾಕೆ ಕೊಡ್ತೀವಿ, ಇವ್ರಿಗೆ ಯಾಕೆ ಕೊಡ್ತೀವಿ ತೆಗ್ಸಿಂದ ಬಾಸ್ಗಳು ಬೇಯ್ದ ಟೈಮ್ದಾಗ ನಮ್ಮ ಮಕ್ಕಳು ನಮ್ಮ ಅಪ್ಪನ ಯಾಕೆ ಬೇಯ್ತೈತೆ ತೆಗ್ಸಿ ನಮ್ಮ ಹುಡುಗರ ಬಾಯಿ ಹಾಕಿದ ಕಾರಣಕ್ಕಾಗಿ ನಮ್ಮ ಹುಡುಗರನ್ನ ಕುತ್ತಿಗೆ ಸಿಗಾಕೋದ. ಆಗ ನಾವು ತೆಗೆದು ಊದಿನಿ, ನನ್ನ ಮಕ್ಕಳ ಸರಸ್ವಣಿ ತೆಗೆದು ಊದಿನಿ, ಹೋಗಿ ಬಿದ್ದ. ಆ ನಂತರ ಅವೊಂದೊಂದು ನಾವೊಂದೊಂದು ಅವ ಶಬ್ದಗಳು ಅವ ಅಂದ ನಾವು ಅಂದೀವಿ. ಹೀಗಾಗಿ ಅವ್ನು ಹೇಳ್ತಾನು, ನನ್ನ ಹೆಂಡತಿ ಕೂಡನು ಬಂಗಾರ ಕಸ್ಕೊಂಡಾನು, ಆಕೆ ತಂಗಿ ಹೇಳ್ತಾಳು ನಾನು ಜಗ್ಗಾಡ್ಯಾನತ್ತ, ಆ ಜಾತ್ರೆಗೆ ಆಕೆ ಇಲ್ಲಿ ಬಂದೇ ಇಲ್ಲ, ಆಕೆಗೂ ನಮಗೆ ಏನೂ ಆಗಿಲ್ಲ, ಸಂಬಂಧ ಇಲ್ಲ. ಅವ್ನು ಶ್ರೀನಿವಾಸ್ ಗಸ್ತಿ ಏನೈತಿ ಪ್ರತಿ ಕೆಟ್ಟ ನಡವಳಿಕೆ ನಡ್ಕೋತಾನು, ಪ್ರತಿ ವರ್ಷ ಈ ರೀತಿ ಮಾಡ್ತಾನು. ನಾ ಜಾತ್ರೆ ನಿಂದಿರ್ಸ್ತಾನೆ ಕರೆ, ನಾನು ನಿಮ್ಮನ್ನ ಬಿಡಂಗಿಲ್ಲ, ಹಂಗಾತು ಹಿಂಗಾತು ಕೆಟ್ಟ ಭಾಷೆಗಳು ಮಾತಾಡ್ತಾನು.
ಹಿರಿಯರನ್ನ ಕಡ್ದು ಪಾಲ ಹಾಕ್ನತ್ತಾನು. ಎಷ್ಟು ಮಂದಿ ಹಿರಿಯರು ಅದಾರಲ್ಲ ಅಷ್ಟಕ್ಕೂ ಹಿರಿಯರ ಮುಂದೆ ಕಡ್ದು ಪಾಲ ಹಾಕ್ನತ್ತಾನು. ಈ ರೀತಿ ಕೆಟ್ಟ ನಡವಳಿಕೆಯಿಂದ ನಡ್ಕೋತಾನು. ಅವಾಗ ನಮಗೆ ಯಾವುದು ಏನು ವೈಯಕ್ತಿಕ ದೇಶ ಇಲ್ಲ. ಬರೀ ಪ್ರತಿ ವರ್ಷ ಜಾತ್ರೆಗೆ ಅಷ್ಟೇ ಬರ್ತಾನು, ಜಾತ್ರೆ ದಿನನೇ ಜಗಳಾಡ್ತಾನು. ಮತ್ತು ಈಗ ಎಷ್ಟು ಪ್ರಕರಣಗಳು ಅದಾವೆ ಅವನ ಮ್ಯಾಗ? ಅವನ ಪ್ರಕಾರ ಬೆಳಗಲಿಯಲ್ಲಿದೆ, ಈಗಾಗಲೇ 2-3 ಕೋಟಿನಾಗ ಅವನ ಮೇಲೆ ಕೇಸ್ ನಡೀತಾ ಇದ್ದಾವೆ. ಈ ರೀತಿ ಪ್ರತಿ ವರ್ಷ ಯಾವ್ದಾರು ಸಣ್ಣ ಸಣ್ಣ ಹುಡುಗರನ್ನ ಬಡ್ಕೋದು, ಹೆಣ್ಣು ಹುಡುಗರಿಗೆ ಏನಾದ್ರು ಸುಡಾಸೋದು, ಈ ಮನುಷ್ಯ ಸರಿ ಇಲ್ಲ. ಬಾಗಲಕೋಟೆ ಜಿಲ್ಲೆ ರಬಕವಿ ತಾಲೂಕಿನ ನಂದಗಾಂವ್ ಗ್ರಾಮದ ದಲಿತ ಹಿರಿಯಾದರ ನಾಗೇಶ್ ಚಂದ್ರಪ್ಪ ಗಸ್ತಿ ಅಂತ ನಾನು. ಈಗೇನು ನಮ್ಮ ಜಾತ್ರೆ ಸ್ವಲ್ಪ ಘಟನೆ ಆಯಿತು. ಆ ಘಟನೆಯಾಗ ಜಗಳ ತೆಗೆದವ ನನ್ನ ಕಾಸ ಸಹೋದರ ಶ್ರೀನಿವಾಸ್ ಗಸ್ತಿ ಅಂತೇಳಿ ಆರ್ಮಿ ಮ್ಯಾನ್. ಹೊಳ್ಳಿ ಇನ್ನೊಬ್ಬ ಆರ್ಮಿ ಮ್ಯಾನ್ ಅದ ನಮ್ಮ ತಮ್ಮ ಜಯರಾಜ್ ಗಸ್ತಿ, ಅವ ಆರ್ಮಿ ಮ್ಯಾನ. ಗುರುಪಾದ ಗಸ್ತಿ ಅವ ಇಲ್ಲಿ ಊರಾಗಿರ್ತಾನೆ, ನಾವು ಇಲ್ಲಿ ಊರಾಗಿರ್ತೀವಿ. ಆದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ 3 ಜನ ವರ್ಷ ಜಾತ್ರೆಯಾಗ, ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷ ಜಾತ್ರೆ ಜಗಳ ಮಾಡತ್ತಾರು. ಜಗಳ ಮಾಡಿಸ್ಕೊಂಡು ಹುಡುಗರಾಗಲಿ, ಜಗಳ ಮಾಡಿಸ್ಕೊಂಡ್ರೆ ನಾವಾಗಲಿ ಯಾರೂ ಹೋಗಿ ಅವನ ಮೇಲೆ ಠಾಣದ ಕಂಪ್ಲೇಂಟ್ಗಳನ್ನ ಕೊಟ್ಟಿಲ್ಲ ಇದುವರೆಗೂ. ಈ ಸಲ ಏನಾಗ್ಬಿಡ್ತದು, ಜಗಳ ತೆಗಿಕೊಡ್ದ ಸ್ವಲ್ಪ ಅವನ ಮೇಲನ ಸ್ವಲ್ಪ ತಾಣಾಗೆ ನಿಂತು ಅವನ ಮಗನ ತೆಕ್ಕೆ ಹಾದ್ಬಿಟ್ಟು ವಿಠಲ್ ಮ್ಯಾಗಡೆ ಮಗನ ತೆಕ್ಕೆ ಅದು ಬಡ್ಯಾಕೆ ಹೋದ. ಬಡ್ಯಾಕೆ ಹೋಗ್ಬಿಡ ಸಣ್ಣ ಹುಡುಗದ 15 ವರ್ಷದ ಹುಡುಗ. ಇವು ಅದಾನು 6'7" ಫುಟ್ ಮನುಷ್ಯ. ಇನ್ನು ನನ್ನ ಮಗಗೆ ಧಕ್ಕೆ ಆದದ್ದು ಬಾತ ಜಕ್ಕೊಳಕ್ಕೆ ಕೂಡ ಬಿದ್ದುಬಿಟ್ಟ. ಬಿದ್ದು ಕಣ್ಣಿಗೆ ಗಾಯ ಮಾಡ್ಕೊಂಡ. ಕಣ್ಣಿಗೆ ಗಾಯ ಮಾಡ್ಕೊಂಡ ನಂತರ ಏನಾಗ್ಬಿಡ್ತು, ಕಂಪ್ಲೇಂಟ್ ಕೊಡಕ್ಕೆ ಹೋದ. ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಏನಾಗ್ಬಿಡುತ್ತೆ, ಅವಾಗ ಇಷ್ಟು ದಿವಸ ಮಂದಿನ ಬಡಬಾರ್ದು ಅನ್ಸ್ಕೊತಿದ್ದ, ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಅವ್ನು ಏನು ಅನಿಸ್ಲಿಲ್ಲ. ಈ ಸಲ ಏನಾಗ್ಬಿಡ್ತು, ಅವ್ನು ಕಂಪ್ಲೇಂಟ್ ಕೊಡ್ತು, ಅವ್ನು ಅನ್ಯಾಯ ಆಯ್ತಂತ ಈ ಸಲ ಅವ್ಗೆ ಭಾಳ ದೊಡ್ಡ ಅನ್ಯಾಯ. ಮತ್ತು ಇನ್ನೊಂದು ಅವ್ನು ಹೆಂಡತಿ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾನೆ ನೀವು. ನಾನು ಎಳ್ದಾಡ್ರಿ, ನಾನು ಬಡದಾಡ್ರಿ, ನನ್ನ ಗಂಡನೂ ಬಡದ್ರು, ಬಂಗಾರ ಕಸ್ಕೊಂಡ್ರು ಅಂತೇಳಿ. ಏನಾಯಿದ್ರು ಕರೆ ಲೆಕ್ಕಲೆ ಜಗಳ ಮಾಡಿದ್ದ ಗಂಡು ಮಗ ಇದ್ದ. ಅವರೇ ಅವನು ಬಡಿಲಿ, ಅವನು ಬಡಿಲಿ. ಹೆಣ್ಮಕ್ಳಿದ್ರೆ ಮದ್ದು ಎಳ್ಕೊಂಡು ಬರಬಾರ್ದು. ಮತ್ತು ಹೆಣ್ಮಗಳು ಹೇಳ್ತಾಳು ನನ್ನ ಜಗ್ಗಾಡ್ರು, ನನ್ನ ಇದು ಮಾಡ್ರು. ಅಷ್ಟು ಕ್ರೂರ ಮನಸ್ಸಿನವ್ರು ಈ ನಂದಗಾಂವ್ ಊರಾಗ ಯಾರೂ ಇಲ್ಲ. ನಮ್ಮ ಸಮಾಜದಾಗ ಒಬ್ಬರೂ ಇಲ್ಲ. ಆ ಸ್ಥಾನದಾಗ ಯಾರೇ ಇದ್ದರೂ ನಮ್ಮ ಊರಿನ ಹೆಣ್ಮಗಳಾಕಿ. ನಮ್ಮ ಊರಿನ ಹೆಣ್ಮಗಳು, ನಮ್ಮ ಊರಿನ ಮಗಳು, ನಮ್ಮ ಊರಿನ ಅಕ್ಕ ತಂಗಿಯರು, ನಮ್ಮ ತಾಯಂದರು. ಆ ಹೆಣ್ಮಕ್ಳನ್ನ ಜಗ್ಗಾಡೋ ಮಟ್ಟಿಗೆ ಈ ಊರಾಗ ಅಂಥ ಕ್ರೂರಗಳು ಯಾರೂ ಇಲ್ಲ. ಇನ್ನು ಗಂಡಸರು ಏನೋ ಒಂದು 2 ಪಟ್ಟು ಅವನು ಬಡಿಲಿ, ಅವನು ಬಡಿಲಿ, ಈ ತೀರ್ಮಾನಕ್ಕೆ ಈ ಹೆಣ್ಮಗಳು ಹೋಗಿ ಸುಳ್ಳು ಕಂಪ್ಲೇಂಟ್ ಕೊಡ್ತಾಳೆ. ವಿಠಲ್ ನಂಗೆ ಹಿಂಗೆ ಮಾಡಿದ, ಹಂಗೆ ಮಾಡಿದ ಅಂತ, ಬಂಗಾರ ಕಸ್ಕೊಂಡ ಅಂತೇಳಿ. ನಾವು ಹಿರಿಯರು ಏನು ಹೇಳಿದ್ವಿ ಅಂದ್ರೆ ಅವಾಗ ದುರ್ಗಾದೇವಿ ಗುಡಿ ಒಳಗೆ ಬಾ, ದೇವ್ರ ಭಂಡಾರ ಬಡಿ, ನಿನ್ನ ಮಕ್ಕಳ ತೊಗೊಂಡು ನಾನು ಬಂಗಾರ ಹೋಗೈತೆ, ನಿಂದು ಎಷ್ಟು ಹೋಗೈತೆ ಅಷ್ಟು ಬಂಗಾರ ಕೊಡ್ತೀವಿ ಅಂದೀವಿ. ಆದ್ರೆ ನಾವು ಭಂಡಾರ ಬಡ್ಯಾಕೆ ಒಲ್ಲೆ ಅಂದವ, ಭಂಡಾರ ಬಡ್ಯಾಕೆ ಒಲ್ಲೆ ಅಂದ. ಮತ್ತು ಈಗ ಏನು ಮಾಡಾಕತ್ತಾನ, ನಮ್ಮನ್ನು ನಂದಗಾಂವ್ ಊರು ಮರ್ಯಾದೆ ಪೂರಾ ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಅನ್ನೋದು ಏನೇನೋ ಹೇಳಿ ನ್ಯಾಯ ಕೊಡ್ಸಕ್ಕೆ ಬಂದಿದ್ನಿ. ಪ್ರಸಾದಕ್ಕೆ ನ್ಯಾಯ ಕೊಡಿಸ್ತಾನ ಇವನು. ಏನಾರ ಒಂದು ಹೌದಪ್ಪ ಚಲೋ ಹೊಲ ಮನೆ ಯಾರೋ ಕಳ್ಕೊಂಡವರು, ಯಾರಿಗೋ ಒಬ್ಬ ದೊಡ್ಡ ಅನ್ಯಾಯ ಆಗೈತಿ, ಇಲ್ಲಿ ನ್ಯಾಯ ಕೊಡ್ಸಕ್ಕೆ ಬಂದಾನ ಅನ್ಲೇವ. ಪ್ರಸಾದ ಏನು ರೀ ಇದು? ನಾವು 15 ದಿನ ಜಾತ್ರೆ ಇದನ್ನು ಮಾಡಿರ್ತೀವಿ. ನಾವು 6 ಮಂದಿ ಹಿರಿಯರಿದ್ದೀವಿ. 200 ನಮ್ಮ ಮಾದರ ಸಮಾಜ ಮಣಿ ಅದಾವೆ ಇಲ್ಲಿ. 200 ಮಣಿಗೆ ನಾವು 6 ಮಂದಿ ಹಿರಿಯರ. ನಾವು 30 ವರ್ಷದ ಜಾತ್ರೆ ಮಾಡಾಕತ್ತಾನೆ. ಟೋಟಲ್ 6ರಿಂದ 7 ಖರ್ಚು ಮಾಡ್ತೀವಿ ನಾವು. ಆದರೆ ಯಾವತ್ತೂ ನಮ್ಮಲ್ಲಿ ಭೇದ ಭಾವ ಜಗಳ ಯಾವತ್ತೂ ಬರೋಂಗಿಲ್ಲ. ಈಗ 4-5 ವರ್ಷ ಪ್ರತಿ ವರ್ಷ ಜಾತ್ರೆಯಾಗಿ ಇವರು 3 ಮಂದಿ ಏನಿದೆ ಹೆಸರು ಹೇಳಿಲ್ಲ, 3 ಮಂದಿ ಜಾತ್ರೆಯಾಗ ಬರ್ತಾರೆ ಜಾತ್ರೆ ಕೆಡ್ಸಕ್ಕೆ. ಹೆಸರು ಸುರೇಖಾ ರೀ, ನಮ್ಮೂರು ನಂದಗಾಂವ್ ರೀ. ದುರ್ಗಾಯಿ ಜಾತ್ರೆ ಮುಂಜಾನೆಯಿಂದ ಸಂಜೆ 7 ತನಕ ಜಾತ್ರೆ ಮಾಡೀವ್ರಿ. ಎಲ್ಲರೂ ಚಂದದಿಂದ ಮಾಡೀವ್ರಿ, ಎಲ್ಲರೂ ಸ್ವಯಂತಿ ಸಮಾಜದಿಂದ ಮಾಡೀವ್ರಿ. ನಮ್ಮೂರು ಜನ, ನಮ್ಮೂರು ಹಿರಿಯರು, ನಮ್ಮೂರು ಅಕ್ಕ ತಂಗಿಯರು, ಅಣ್ಣತಮ್ಮರು, ಬಂದವರು ಮತ್ತು ಇಲ್ಲಿದ್ದವರು, ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಕೂಡಿಸಿ ನಾವು ಜಾತ್ರೆ ಚಂದದಿಂದ ಮಾಡೀವ್ರಿ. ಬಿಡತ್ತಂತಲೇ ಅನ್ನ ಪ್ರಸಾದದಿಂದ ಇದೊಂದಿಷ್ಟ ಸಮಸ್ಯೆ ಆಗೈತೆ ರೀ. ಸಮಸ್ಯೆ ಆಗಿ ಅವರ ಸೇನು ಅಣ್ಣ ಬಂದ್ರಿ, ಇದೊಂದಿಟ್ಟ ಇದನ್ನು ಮಾಡಿದ್ರಿ, ಇದನ್ನೆಲ್ಲ ಹಂಚ್ರಿ ಅಂದ್ರಿ. ಹಂಚನಂತಲೇ ಎಲ್ಲರಿಗೂ ನಾವು ಸಮಾನ ಆಗಿದ್ವಿ. ನಾವು ಎಲ್ಲರೂ ಹಿರಿಯರು, ನಮ್ಮ ಊರು ಹಿರಿಯರೆಲ್ಲ ನಾವು ಸಮ ಅದೀವಿ. ನಮ್ಮಲ್ಲಿ ಯಾರು ಅಂಥವ್ರಿಲ್ಲ ಇಂಥವ್ರಿಲ್ಲ ರೀ. ನಾವು ಒಂದು ಕಳ್ರಲ್ಲ, ಒಂದು ತುಡುಗ್ರಲ್ಲ, ಒಂದು ಏನೂ ಅಲ್ಲ ರೀ. ಓಕೆ, ಈಗ ಅವರು ಮಾಜಿ ಸೈನಿಕರಿದೀವಿ ಅಂತ ಹೇಳ್ತಾರೆ. ಹಾಂ ರೀ. ಅವ್ರ ಮೇಲೆ ನೀವು ಸಮಾಜದವರು ಇವ್ರು 4-5 ಜನ ಸೇರಿ ಹಲ್ಲೆ ಮಾಡ್ಯಾರ, ನನಗೆ ಜೀವ ಬೆದರಿಕೆ ಹಾಕಿದಾರ, ಆಮೇಲೆ ನನ್ನ ಬಂಗಾರೆಲ್ಲ ಹರ್ಕೊಂಡಾರ ಅಂತಂದು ಹೇಳಿಕೆ ಕೊಟ್ಟಾರ. ಅದಕ್ಕೆ ಏನು ಹೇಳ್ತೀರಿ? ಅದಕ್ಕೆ ಹಾಕವ್ರು ಯಾರು ರೀ? ಜೀವ ಬೆದರಿಕೆ ಹಾಕವ್ರ ರೀ. ದೇಶಕ್ಕೆ ಕಾಯಂ ಅವ್ರಿ ಹಾಕವ್ರು ಯಾರು ರೀ? ಎಲ್ಲರೂ ಒಗ್ಗಟ್ಟದಿಂದ ಮಾಡಿದ್ರಿ, ಎಲ್ಲರೂ ಚಂದಿಂದ ಇರುದ್ರಲ್ಲೇ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.